Beautiful smile you always wear, a body that could stop you. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ ಜಪ್ಪ. ಸಾಮಾಜಿಕ ಜಾಲತಾಣದಿಂದ ಯಾರ್ಯಾರೋ ರಾತ್ರಿ ಕಳೆದು ಬೆಳಿಗ್ಗೆ ಆಗುವಷ್ಟರಲ್ಲಿ ಸ್ಟಾರ್ಗಳಾಗಿ ಮಿಂಚುತ್ತಾರೆ. ಅದು ನಿಮಗೂ ಗೊತ್ತಿರುವ ವಿಷಯ. ಈಗ ಅದು ಯಾವ ಹಂತಕ್ಕೆ ಹೋಗಿದೆ ಅಂತ ಹೇಳಿದರೆ, ಇಲ್ಲೊಬ್ಬರು ರೋಡಲ್ಲಿ ರೀಲ್ಸ್ ಮಾಡ್ತಾನೆ ನಿರ್ದೇಶಕರ ಕಣ್ಣಿಗೆ ಬಿದ್ದು ಈಗ ಸ್ಟಾರ್ ನಟಿಯರಲ್ಲಿ ಟಾಪ್ 1 ನಟಿಯಾಗಿ ತೆರೆ ಮೇಲೆ ಕಾಣಿಸಿಕೊಳ್ಳಲು ರೆಡಿಯಾಗಿದ್ದಾರೆ. ವೀಕ್ಷಕರ, ಚಿತ್ರರಂಗದಲ್ಲಿ ಹೊಸ ಮುಖಗಳಿಗೆ ಕೊರತೆನೇ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷವೂ ಹೊಸ ಪ್ರತಿಭೆಗಳು ಬೆಳ್ಳಿ ತೆರೆ ಮೇಲೆ ಮಿಂಚಲು ಸಿದ್ಧರಾಗ್ತಾರೆ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ರೀಲ್ಸ್ ಮಾಡಿಕೊಂಡು ಸಾಮಾನ್ಯರಂತ ಇದ್ದ ಯುವತಿಯೊಬ್ಬಳು ಖ್ಯಾತ ನಿರ್ದೇಶಕನ ಕಣ್ಣಿಗೆ ಬಿದ್ದು ಈಗ ಸ್ಟಾರ್ ನಾಯಕಿಯಾಗಿ ಗುರುತಿಸಿಕೊಂಡಿರುವುದು ನಿಜಕ್ಕೂ ಇದೊಂದು ಅಚ್ಚರಿ ಅಂತ ಹೇಳಿದರೆ ತಪ್ಪಾಗಲಾರದು. ಜಸ್ಟ್ 23 ವರ್ಷದ ಈ ಬೆಡಗಿ ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದ ಕೇವಲ ರಸ್ತೆಗಳಲ್ಲಿ ಮತ್ತು ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ರೀಲ್ಸ್ಗಳನ್ನು ಮಾಡುತ್ತಿದ್ದರು. ಇವರ ನೃತ್ಯ, ಅಭಿನಯ ಮತ್ತು ಸೌಂದರ್ಯಕ್ಕೆ ಸಾಮಾಜಿಕ ಮಾಧ್ಯಮದಲ್ಲಿ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಇವರ ಟ್ಯಾಲೆಂಟ್ ಅನ್ನು ಗುರುತಿಸಿದವರು ಸಾಕ್ಷಾತ್ ಸೆನ್ಸೇಷನಲ್ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ. ಆದರೆ ಇದು ಕೆಲವರ ಲಕ್ ಅನ್ಬಹುದು. ಇಲ್ಲಿ ಯಾರ್ಯಾರೋ ನಟ ನಟಿಯಾಗೋಕೆ ಆಗಲ್ಲ ಬಿಡಿ. ಯಾಕಂದ್ರೆ ನಾವು ಕೂಡ ನೋಡಿರೋ ಪ್ರಕಾರ ಕುಂಭಮೇಳದಲ್ಲಿ ಫೇಮಸ್ ಆಗಿರೋರು ಇದ್ದಾರೆ, ಹಾಗೆ ಫೋಟೋ ಶೂಟ್ ಮೂಲಕ ತಮ್ಮ ಸ್ಟೈಲ್ ಇಂದ ಫೇಮಸ್ ಆಗಿರೋರು ಇದ್ದಾರೆ. ವೀಕ್ಷಕರ, ಇಲ್ಲಿ RGV ಅವರು ಆರಾಧ್ಯ ದೇವಿಯ ರೀಲ್ಸ್ಗಳನ್ನು ನೋಡಿ ಪ್ರಭಾವಿತರಾಗಿ ಅವರಿಗಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಹುಡುಕಾಟ ಕೂಡ ನಡೆಸಿದರು. RGV ಅವರೇ ಖುದ್ದು ನಾಯಕಿಯ ಹುಡುಕಾಟ ನಡೆಸಿದ್ದು ಇದೊಂದು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಅಂತಿಮವಾಗಿ ಶ್ರೀ ಲಕ್ಷ್ಮೀ ಸತೀಶ್ ಅವರನ್ನ ನಾಯಕಿಯಾಗಿ ಆಯ್ಕೆ ಮಾಡಿ RGV ಸಾರಿ ಎಂಬ ಚಿತ್ರದಲ್ಲಿ ನಟಿಸಲು ಅವಕಾಶ ಕೂಡ ನೀಡಿದರು. RGV ಸಾರಿ ಚಿತ್ರ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೂ ಕೂಡ ಆರಾಧ್ಯ ದೇವಿಯ ಸೌಂದರ್ಯ ಮತ್ತು ಹಾಡುಗಳಲ್ಲಿನ ಅವರ ಮನಮೋಹಕ ನೋಟಗಳು ಈಗಾಗಲೇ ಸಾಕಷ್ಟು ಪ್ರೇಕ್ಷಕರನ್ನ ಆಕರ್ಷಿಸಿವೆ. ಅವರ ಸೌಂದರ್ಯ ಮತ್ತು ಗ್ಲಾಮರ್ ನೋಡಿ ಪ್ರೇಕ್ಷಕರು ಮೆಚ್ಚುಗೆ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಆರಾಧ್ಯ ದೇವಿ, ನನಗೆ ಗ್ಲಾಮರ್ ಎನ್ನುವುದು ವೈಯಕ್ತಿಕ ವಿಚಾರ, ಆದರೆ ಅದು ನನ್ನ ವೃತ್ತಿಯ ಒಂದು ಭಾಗ ಕೂಡ ಹೌದು. ಅವಕಾಶ ಸಿಕ್ಕರೆ ಗ್ಲಾಮರಸ್ ಅಥವಾ ಸಾಂಪ್ರದಾಯಿಕ ಯಾವುದೇ ಪಾತ್ರಕ್ಕೂ ನಾನು ಸಿದ್ಧಳಿದ್ದೇನೆ. ನನ್ನ ಕೌಶಲ್ಯ ಪ್ರದರ್ಶಿಸಲು ನಾನು ಸಿದ್ಧ ಎಂದು ಹೇಳಿಕೊಂಡಿದ್ದಾರೆ. ಇತ್ತ ಆರಾಧ್ಯ ದೇವಿಯ ಅವರ ಈ ಮಾತುಗಳು ಈಗ ವೈರಲ್ ಆಗಿದ್ದು ಹಲವು ನಿರ್ದೇಶಕರು ಅವರ ಕಾಲ್ ಶೀಟ್ಗಾಗಿ ಕಾಯುತ್ತಿದ್ದಾರೆ. ಅವರ ಮೊದಲ ಚಿತ್ರವೇ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡರೆ ಅವರು ಕನ್ನಡ ಚಿತ್ರರಂಗದಲ್ಲಿ ಪ್ರಮುಖ ನಾಯಕಿಯಾಗಿ ಹೊರಹೊಮ್ಮುವುದು ಖಚಿತ ಅಂತ ಸಿನಿರಂಗದಲ್ಲಿ ಈಗಾಗಲೇ ಮಾತು ಕೇಳಿ ಬರುತ್ತಿವೆ. ಏನೇ ಹೇಳಿ ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಎಂಬುವುದು ಕೆಲವರಿಗೆ ಅದೊಂದು ಪ್ಲಾಟ್ಫಾರ್ಮ್ ಆಗಿಬಿಟ್ಟಿದೆ. ಯಾಕಂದ್ರೆ ನಾವು ರೀಲ್ಸ್ ಮಾಡುವುದರ ಮೂಲಕ, ವಿಡಿಯೋ ಮಾಡುವುದರ ಮೂಲಕ, ಇಲ್ಲ ಫೋಟೋಶೂಟ್ ಮಾಡುವುದರ ಮೂಲಕ ನಮ್ಮನ್ನು ಯಾರಾದರೂ ಗುರುತಿಸಿ ಸಿನಿಮಾ ಇಲ್ಲ ಧಾರಾವಾಹಿಗಳಲ್ಲಿ ನಟಿಸಲು ಒಂದು ಅವಕಾಶ ಕೊಡುತ್ತಾರೆ ಎಂಬ ಪರಿಕಲ್ಪನೆಯಲ್ಲಿ ನಮ್ಮ ಜನರು ಒಂದು ಭ್ರಮೆಯಲ್ಲಿದ್ದಾರೆ. ಕೆಲವರ ಲಕ್ಕದು, ಅವರು ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟರಲ್ಲಿ ಸ್ಟಾರ್ ಆಗಿರ್ತಾರೆ. ಇನ್ನು ಕೆಲವರು ಅದನ್ನ ಬೇರೆ ರೀತಿಯಲ್ಲಿ ತಿಳಿದುಕೊಳ್ತಾರೆ. ಒಟ್ಟಾರೆಯಾಗಿ ಸಾಮಾಜಿಕ ಜಾಲತಾಣದಿಂದ ಸಿನಿರಂಗದಲ್ಲಿ ಹೊಸಬರಿಗೆ ಅವಕಾಶ ಕಲ್ಪಿಸಿ ಕೊಡುವುದು ತುಂಬಾ ಒಳ್ಳೆಯ ಸಂಗತಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.